ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಓಕೆ, ಇನ್ನು ಚೇತನ್ ಹೇಳಿಕೆಗೆ ನಿರ್ದೇಶಕ ಪರಂ ಗುಬ್ಬಿ ನಿಗಿ ಅಂತ ಕೆಂಡ ಕಾರಿದ್ದಾರೆ. ರಾಜ್ಕುಮಾರ್ ಸ್ಮಾರಕದ ಬಗ್ಗೆ ಮಾತನಾಡುವ ಹಕ್ಕೇ ಇಲ್ಲ ಇವರಿಗೆ. ಇನ್ನು ಮುಂದೆ ಯಾರೂ ಕೂಡ ರಾಜ್ಕುಮಾರ್ ವಿಚಾರಕ್ಕೆ ಬರಬೇಡಿ. ರಾಜ್ಕುಮಾರ್ ಅವರ ಮಟ್ಟಿಗೆ ಚೇತನ್ ಬೆಳೆದಿಲ್ಲ. ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಬೇಡಿ ಅಂತ ಎಚ್ಚರಿಕೆಯನ್ನು ಕೂಡ ಪರಂ ಗುಬ್ಬಿ ಅವರು ಕೊಟ್ಟಿದ್ದಾರೆ. ರಾಜ್ ಕುಟುಂಬ ಹಾಗೂ ಅಭಿಮಾನಿಗಳಲ್ಲಿ ಚೇತನ್ ಕ್ಷಮೆ ಕೇಳಬೇಕು. ಹೀಗಂತ ಚೇತನ್ ಹೇಳಿಕೆಗೆ ನಿರ್ದೇಶಕ ಪರಂ ಗುಬ್ಬಿ ಅವರು ಕೂಡ ಮಾತಾಡಿದ್ದಾರೆ. ಒಬ್ಬೊಬ್ಬರೇ ಇವಾಗ ಚೇತನ್ ವಿರುದ್ಧ ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಇದು ಬೇಕಾಗಿಲ್ಲ ಅಂತ ನಾನು ಅನಿಸುತ್ತೆ. ಯಾಕೆಂದರೆ ರಾಜ್ಕುಮಾರ್ ಅವರು ಕಾಲವಾಗಿ 20 ವರ್ಷ ಆಗಿದೆ. ಈಗ ಅದರ ಅವಶ್ಯಕತೆ ಮಾತಾಡೋ ಅವಶ್ಯಕತೆ ಇತ್ತಾ ಅಂತ ಅನಿಸುತ್ತೆ. ಮತ್ತು ರಾಜ್ಕುಮಾರ್ ಅವರ ಸ್ಮಾರಕದ ಬಗ್ಗೆ ಪ್ರಶ್ನೆ ಮಾಡೋಕ್ಕೆ ಇವ್ರಿಗೆ ಯಾವ ಹಕ್ಕಿದೆ? ಆಮೇಲೆ ಇವ್ರನ್ನ ಕೇಳೋದಕ್ಕೆ ರಾಜ್ಕುಮಾರ್ ಅವರು ಸಾಧನೆ ಮಾಡುವಾಗ ಇವ್ರು ಹುಟ್ಟಿದ್ರ? ರಾಜ್ಕುಮಾರ್ ಅವರು ಬರೀ ಕಲಾವಿದರಷ್ಟೇ ಅಲ್ಲ. ರಾಜ್ಕುಮಾರ್ ಅಂದರೆ ಈ ನಾಡಿನ ಸಾಂಸ್ಕೃತಿಕ ರಾಯಭಾರಿ. ರಾಜ್ಕುಮಾರ್ ಅವರು ಕನ್ನಡ ನಾಡು ನುಡಿ ನೆಲ ಅಂತೇಳಿ ಭಾಳಷ್ಟು ಹೋರಾಟಗಳನ್ನು ಮಾಡಿದ್ದಾರೆ. ರಾಜ್ಕುಮಾರ್ ಅವರು ಕಾವೇರಿ ಗಲಾಟೆ ಇರ್ಬೋದು, ಗೋಗಾಗ್ ಚಳವಳಿ ಇರ್ಬೋದು, ಅಥವಾ ಹಿಂದಿ ಹೇರಿಕೆಗಳಿರ್ಬೋದು, ಅದೆಲ್ಲ ಹೋರಾಟದಲ್ಲೂ ರಾಜ್ಕುಮಾರ್ ಅವರು ಭಾಗಿಯಾಗಿದ್ದಾರೆ. ಮತ್ತು ರಾಜ್ಕುಮಾರ್ ಅವರು ಸಾಂಸ್ಕೃತಿಕ ರಾಯಭಾರಿಯಾಗಿ ಯಾಕೆ ಹೇಳ್ತೀವಿ ಅಂದರೆ, ಅವರು ಸಾರ್ವಜನಿಕವಾಗಿ ಭಾಳಷ್ಟು ಸೇವೆಗಳನ್ನು ಸಲ್ಲಿಸಿದ್ದಾರೆ. ಅದು ಧಾರ್ಮಿಕ ಕ್ಷೇತ್ರಗಳಿರ್ಬೋದು, ಉದಾಹರಣೆಗೆ ಧರ್ಮಸ್ಥಳ, ಮಂತ್ರಾಲಯ, ಉಡುಪಿ ಮಠಗಳು, ಈ ಥರ ಮಠಮಾನ್ಯಗಳಲ್ಲಿ ಅವರು ಸೇವೆ ಭಾಳ ದೊಡ್ಡದಿದೆ. ಹಾಗೆ ಪೊಲೀಸ್ ಇಲಾಖೆಗೆ, ಮಿಲಿಟ್ರಿ ಪಡೆಗಳಿಗೆ ಅವರು ರಸಮಂಜರಿ ಕಾರ್ಯಕ್ರಮದ ಮುಖಾಂತರ ಭಾಳಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಕಟ್ಟಿಕೊಟ್ಟಿದ್ದಾರೆ. ಮತ್ತು ದೀನ ದಲಿತರಿಗೆ, ಬಡವರಿಗೆಲ್ಲ ಭಾಳಷ್ಟು ಆಸರೆ ಆಗುವಂಥ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಹೇಳ್ತಾ ಹೋದರೆ ರಾಜ್ಕುಮಾರ್ ಅವರು ಕಲಾವಿದ ಅನ್ನೋದೊಂದು ಬಿಟ್ಬಿಟ್ಟು ಬೇರೆ ನೋಡಿದ್ರೆ ಈ ನಾಡಿಗೆ ಅವ್ರ ಕೊಡುಗೆ ಅಪಾರವಾದದ್ದು. ಅವ್ರಿಗೆ ಈ 2.5 ಎಕರೆ ಕೊಟ್ಟಿರೋದು ನನ್ನ ಪ್ರಕಾರ ಏನೇನೂ ಸಾಲದು. 25 ಎಕರೆ ಕೊಡಬೇಕು ಅಂತ ಒಬ್ಬ ಮಹಾನ್ ನಟನಿಗೆ. ಅದರಲ್ಲಿ 2.5 ಎಕರೆ ಕೊಟ್ಟಾಗ ನಾವು ಸುಮ್ಮನೆ ಇದ್ದೀವಿ. ಈಗ ಬೇರೆ ಕಲಾವಿದರಿಗೂ 5 ಎಕರೆ ಕೊಟ್ಟಿದ್ದಾರೆ. ನಾವು ಯಾವತ್ತೂ ಪ್ರಶ್ನೆ ಮಾಡೋಕ್ಕೆ ಹೋಗಿಲ್ಲ. ಯಾಕೆಂದರೆ ಕನ್ನಡದ ಎಲ್ಲ ನಟರು ನಮ್ಮವರೇ, ಪ್ರತಿಯೊಬ್ಬ ನಟ ಕೂಡ ನಮಗೆ. ಆದರೆ ಎಲ್ಲ ಮುಂಚೂಣಿಯನ್ನಿಲ್ಲವ್ರು ಯಾರು ಗೊತ್ತಾ? ನಮ್ಮ ರಾಜ್ಕುಮಾರ್ ಅವ್ರನ್ನ ಪ್ರಶ್ನೆ ಮಾಡೋಕ್ಕೆ ಹಕ್ಕು ಯಾರಿಗೂ ಇಲ್ಲ ಮೇಡಮ್. ಅವ್ರ ಸಾಧನೆ ಭಾಳಷ್ಟಿದೆ. ಇಲ್ಲ ಮೇಡಮ್, ನಾವು ಅವರು ಸಾಮಾಜಿಕ ಜಾಲತಾಣ ಫೇಸ್ಬುಕ್ನಲ್ಲಿ ಅವರು ಬರ್ಕೊಂಡಿದ್ದನ್ನ ವಾಪಸ್ ತೆಗಿಬೇಕು. ಮತ್ತು ಅವರು ಕನ್ನಡಿಗರಲ್ಲಿ ಕ್ಷಮೆ ಯಾಚಿಸಬೇಕು. ಆದರೂ ಕೂಡ ಮುಂದಕ್ಕೆ ಈ ಥರ ಹೇಳಿಕೆಗಳನ್ನು ಕೊಡೋದನ್ನ ಅವರು ನಿಲ್ಲಿಸಬೇಕು. ಅವರ ತನವನ್ನು ತಿದ್ಕೊಬೇಕು. ನಾವು ಚೇತನ್ ಬಗ್ಗೆ ಭಾಳ ಅಭಿಮಾನ ಗೌರವ ಇಟ್ಟಿದ್ದು. ಆದರೆ ಆ ವ್ಯಕ್ತಿ ಈ ಕೀಳ್ಮಟ್ಟಕ್ಕೆ ಇಳಿತಾರೆ ಅಂತ ಗೊತ್ತಾದಾಗ ನಮ್ಗೆ ಭಾಳ ಬೇಜಾರಾಯಿತು. ಈ ವ್ಯಕ್ತಿನ ನಾವು ಫಾಲೋ ಮಾಡಿದ್ದು ಅಂತ ಅಷ್ಟು ಬೇಜಾರಾಯಿತು. ಇನ್ನು ಮುಂದಕ್ಕೆ ಆತನಿಗೆ ನಾವು ಯಾವುದೇ ಥರ ಅವನಿಗೆ ಸಹಾಯ ಮಾಡೋಕ್ಕೆ ಹೋಗಲ್ಲ, ಸಹಕಾರನೂ ನೀಡಲ್ಲ. ಅವನ ಮೇಲೆ ಇದ್ದಿದ್ದು ಅಭಿಮಾನ ಹೊರಟೋಯ್ತು. ರಾಜ್ಕುಮಾರ್ ಅವ್ರ ಬಗ್ಗೆ ದಯವಿಟ್ಟು ಒಬ್ಬ ಚೇತನ ಅಷ್ಟೇ ಅಲ್ಲ, ಬೇರೆ ಯಾರೂ ಮಾತಾಡಬಾರ್ದು. ಯಾಕೆಂದರೆ ರಾಜ್ಕುಮಾರ್ ಅವರು ಈ ನಾಡಿಗೆ ಕೊಟ್ಟಂಥ ಕೊಡುಗೆನ ಒಂದು ಸರಿ ಅವ್ರು ಪರಾಮರ್ಶೆ ನೋಡಲಿ. ಇವತ್ತು 4 ತಲೆಮಾರು ಜನ ಕನ್ನಡಿಗರು ಇದ್ದರೂ ಕೂಡ ಇವತ್ತು ಕನ್ನಡ ಏನಾದರೂ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಉಳ್ಕೊಂಡಿದೆ ಅಂದರೆ ಅದು ಕಾರಣ ರಾಜ್ಕುಮಾರ್ ಅವರಿಂದ. ರಾಜ್ಕುಮಾರ್ ಅವರು ಒಂದು ಹೋರಾಟ ಅಂತಂದರೆ ಪರವಾಗಿಲ್ಲ, ಸಾವಿರಾರು ಹೋರಾಟಗಳನ್ನು ಮಾಡಿದ್ದಾರೆ, ಕೊಡುಗೆ ಕೊಟ್ಟಿದ್ದಾರೆ. ಹಾಗಾಗಿ ರಾಜ್ಕುಮಾರ್ ಅವ್ರನ್ನ ಆ ಥರ ಹೇಳೋದು ಮುಂದಕ್ಕೆ ನಾವು ಒಂದು ಎಚ್ಚರಿಕೆ ಕೊಡ್ತೀವಿ. ದಯವಿಟ್ಟು ಯಾವುದೇ ವ್ಯಕ್ತಿಗಳು ರಾಜ್ಕುಮಾರ್ ಅವ್ರ ವಿಷಯಕ್ಕೆ ಬರಬೇಡಿ. ಅವ್ರ ವಿಚಾರಗಳನ್ನು ಬಂದು ವಿರೋಧ ಮಾಡ್ಕೊಂಡು ಮಾತಾಡಬೇಡಿ. ಎಂತೆಂಥವರೇ ಅಭಿಮಾನಿಸಿ ಗೌರವಿಸುವಾಗ ನೀವು ದಯವಿಟ್ಟು ಇಂಥ ಕೆಲಸಗಳಿಗೆ ಕೈ ಇಡಬೇಡಿ. ಮಾಡಿ ಕನ್ನಡಿಗರ ಆಕ್ರೋಶಕ್ಕೆ ಗುರಿಯಾಗಬೇಡಿ ಅಂತ ನಾವು ಹೇಳ್ತೀವಿ ಮೇಡಮ್.